ಇವತ್ತು ನಾನು 6ನೇ ತರಗತಿಯ 16ನೇ ಪಾಠ ಅಂದ್ರೆ 16 ಪಾಠ ಅಂತಕ್ಕಂಥದ್ದು ಮಾಡ್ತಾ ಇದ್ದೇನೆ. ರಹ ರಹೆ ರಹೆ. ಈಗ 6ನೇ ತರಗತಿ ಮಕ್ಕಳು ಮೊದಲು ಏನು ಮಾಡಬೇಕು ಗೊತ್ತಾ? ಹಿಂದಿನ ತರಗತಿಯಲ್ಲಿ ನಾ ಏನು ಮಾಡಿದ್ದೆ, ಸಾಮಾನ್ಯ ವರ್ತಮಾನ ಕಾಲದಲ್ಲಿ ಬರ್ತಕ್ಕಂಥ ಸಣ್ಣ ತಾ ತೇ ತಿ ಇವನ್ನ ಪ್ರಯೋಗ ಹೆಂಗೆ ಮಾಡ್ಬೇಕು ಅನ್ನೋದು ಹಿಂದಿನ ಪಾಠದಲ್ಲಿ ತೋರಿಸಿದ್ದೀನಿ. ಇನ್ನೊಂದ್ಸಲ ನಾ ತೋರಿಸ್ತೇನೆ ನೋಡ್ರಿ. ಈ ಪೇಜ್ನಲ್ಲಿ ತಾ ತೇ ತಿ ಹೆಂಗೆ ಪ್ರಯೋಗ ಮಾಡಬೇಕು, ಸಾಮಾನ್ಯ ವರ್ತಮಾನ ಕಾಲದಲ್ಲಿ ಒಂದೊಂದು ತಾ ಇಲ್ಲಿ ಬರ್ತಾ ಪುಲ್ಲಿಂಗಕ್ಕೆ ಬರ್ತಾ, ತೇ ಇಲ್ಲಿ ಬರ್ತಾ ಬಹುವಚನಕ್ಕೆ ಬರ್ತೈತಿ. ಗೌರವ ಸೂಚಕವಾಗಿ ನಾವು ವ್ಯಕ್ತಿಗೆ ನಾವು ಹೇಳಬೇಕಾದ್ರೆ ಇದನ್ನು ಉಪಯೋಗ ಮಾಡಬೇಕು. ಇನ್ನು ತಿ ಎಲ್ಲಿ ಬರ್ತಾ ಸ್ತ್ರೀಲಿಂಗಕ್ಕೆ ಬರ್ತಾ. ಉದಾಹರಣೆ ಇನ್ನೊಮ್ಮೆ ನಿಮ್ಗೆ ನೆನಪಿಸ್ಬೇಕಂದ್ರೆ ಮೈ ಲಿಖ್ತಾ ಹೂँ ನಾನು ಬರೆಯುತ್ತೇನೆ. ಮತ್ತು ಹಮ್ ಲಿಖ್ತೆ ಹೈ ನಾವು ಬರೆಯುತ್ತೇವೆ. ತು ಲಿಖ್ತಿ ಹೈ ನೀನು ಬರೆಯುತ್ತಿ ಅಂಥೇಳಿ ಆ ಒಂದು ಪದಗಳ ಪ್ರಯೋಗವನ್ನು ಆಲ್ರೆಡಿ ನಾನು ಈಗಾಗಲೇ ಹಿಂದಿನ ಒಂದು ಪಾಠದಲ್ಲಿ ಕಲಿಸಿದ್ದೀನಿ. ಅದನ್ನು ಇನ್ನೊಂದು ಸರಿ ನಾನು ಪೇಜ್ ನಂಬರ್ 4ನೇ ಒಂದು ಪಾಠದಲ್ಲಿ ನೀವು ನೋಡಿಕೊಡ್ರಿ. ಇದರ ಮುಂದಿನ ಭಾಗ ಅಂದರೆ ಇದರ ಮುಂದಿನ ಭಾಗ 16ನೇ ಪಾಠ ಅಂದ್ರೆ 16 ಪಾಠ ರಹ ರಹೆ ರಹಿ ಅಂದ್ರೆ ವರ್ತಮಾನ ಕಾಲ, ಮುಂದುವರೆದ ವರ್ತಮಾನ ಕಾಲ. ವರ್ತಮಾನ ಕಾಲದಲ್ಲಿ ಒಟ್ಟು 3 ಭಾಗಗಳಿರ್ತವೆ. ಹಿಂದಿಯಲ್ಲಿ ಇಂಗ್ಲೀಷ್ನಲ್ಲಿ 4 ಭಾಗ, ಕನ್ನಡದಲ್ಲಿ 4 ಭಾಗ. ಆದ್ರೆ ಹಿಂದಿ ಒಳಗೆ ಏನಪ್ಪ ಅಂದ್ರೆ ಸಾಮಾನ್ಯ ವರ್ತಮಾನ ಕಾಲ, ಮುಂದುವರೆದ ವರ್ತಮಾನ ಕಾಲ, ಪೂರ್ಣ ವರ್ತಮಾನ ಕಾಲ. ನಿಮ್ಮ 6ನೇ ತರಗತಿ ಮಕ್ಕಳಿಗೆ ಈಗ ಇದರಲ್ಲಿ ಮುಂದುವರೆದ ವರ್ತಮಾನ ಕಾಲಕ್ಕೆ ಸಂಬಂಧಪಟ್ಟ ಇದು ಪಾಠ ಇರುತ್ತೆ. ಇಲ್ಲಿ ಮೊದಲು ನಾನು ಪಾಠ ತಿಳಿಸಿ ಹೇಳ್ತೀನಿ. ಪಾಠ ತಿಳಿಸಿ ಹೇಳಿದ ಮೇಲೆ ಆ ಸೆಂಟೆನ್ಸ್ನಲ್ಲಿ ಪುಲ್ಲಿಂಗ ಬಂದಿದೆಯೋ, ಸ್ತ್ರೀಲಿಂಗ ಬಂದಿದೆಯೋ, ಅಥವಾ ಬಹುವಚನ ರೂಪ ಬಂದಿದೆಯೋ ಅಂದ್ಕೊಂಡು ನೋಡ್ಕೊಂಡ್ಬಿಟ್ಟು ನಾವು ಅಲ್ಲಿ ವಾಕ್ಯ ರಚನೆಯನ್ನು ಮಾಡೋಣ. ಮೊದಲು ನೀವೇನು ಮಾಡ್ಬೇಕಂದ್ರೆ 16ನೇ ಪಾಠ 16 ಪಾಠ ಇಲ್ಲಿ ತೋರಿಸ್ತೀನಿ ನೋಡು. ಈ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದಾಗ ನಾನು ವಾಚನ ಮಾಡ್ತಾ ಇದ್ದೀನಿ ಅಂದರೆ ನಾವು ಓದ್ತೀನಿ. ಧ್ಯಾನ್ ಸೆಸ್ಸನ್ನು ಅವರು ದೇಖೋ ಅಂದ್ರೇನು ಲಕ್ಷ್ಯ ಕೊಟ್ಟು ನೋಡಬೇಕು ಮತ್ತು ಅಲ್ಲಿ ಕೇಳಬೇಕು ನಾವು ಓದಿದ ಪಾಠವನ್ನು. ಆಮೇಲೆ ಏನು ಮಾಡ್ತೀನಿ, ನಾನು ಬೋರ್ಡ್ ಮೇಲೆ ನಿಮಗೆ ವಿವರವಾಗಿ ತಿಳಿಸ್ತೀನಿ. ಈಗ ಪಾಠ 16 ಪಾಠ ರಹ ರಹಿ ರಹೆ. ಬಚ್ಚಾ ಕಾ ರಹ ಹೈ. ಬಚ್ಚಾ ಖಾ ದೊಡ್ಡ ಕಾ ಅನ್ಬೇಕು. ಖಾ ರಹ ಹೈ. ವಹ ರೋಟಿ ಕಾ ರಹ ಹೈ. ಕೋಯಲ್ गा रही है. वह मीठे गीत गा रहे हैं. नानाजी आ रहे हैं. वे हासन से आ रहे हैं. ಈ ಒಂದು 6 ಸಾಲುಗಳನ್ನು ಓದಿದ್ದೀನಿ. ಅದನ್ನು ಈಗ ಹಿಂದಿ ಟು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಈಗ ಒಂದೇದು ಆ ವಾಕ್ಯವನ್ನು ಬರಿತೀನಿ. ಬರೆದ್ಬಿಟ್ಟು ನಾನು ನಿಮ್ಗೆ ಏನು ಮಾಡ್ತೀನಿ ತಿಳಿಸಿ ಹೇಳ್ತೀನಿ. बच्चा खा रहा है. ಇಲ್ಲಿ ನೋಡ್ರಿ, ಬಚ್ಚ ಅನ್ನೋದು ಪುಲ್ಲಿಂಗ, ಇದು ಪುಲ್ಲಿಂಗ. ಸಿಂಪಲ್ಲಾಗಿ ಇಷ್ಟು ಮಾಡ್ತೀನಿ ನಾನು. ಪುಲ್ಲಿಂಗ ಯಾಕಂದ್ರೆ ಇಲ್ಲಿ ಟೈಮ್ ಭಾಳ ಹೋಗುತ್ತಾ. ಪುಲ್ಲಿಂಗ. ಇಲ್ಲಿ ಖಾ ಅಂದ್ರೆ ಊಟ, ರಹ ಅಂದ್ರೆ ಏನು ಇರುತ್ತಿರು ಅಂದ್ರೆ ಇಲ್ಲಿ ಬಚ್ಚ ಕಾ ರಹ ಹೈ ಅಂದ್ರೆ ಮಗು ಊಟ ಮಾಡುತ್ತಿದೆ ಅಂದ್ರೇನು ಇಲ್ಲಿ ಮುಂದುವರೆದೈತಿ. ಉಣ್ಣೋದು ಕಂಪ್ಲೀಟ್ ಆಗಿಲ್ಲ, ಅದಕ್ಕೆ ನಾವು ಮುಂದುವರೆದ ವರ್ತಮಾನ ಕಾಲ ಅಂತ ಕರಿತೀವಿ. ನಾನು ಬರೀತಿದ್ದೇನೆ, ನಾನು ಪಾಠ ಹೇಳುತ್ತಿದ್ದೇನೆ, ಇದು ಮುಂದುವರೆದ ವರ್ತಮಾನ ಕಾಲ. ನಿಮ್ಮ ಪಠ್ಯ ಪುಸ್ತಕದಲ್ಲಿ ಬಚ್ಚ ಖಾ ರಹ ಹೈ, ಇಲ್ಲಿ ಬಚ್ಚ ಅನ್ನೋದು ಪುಲ್ಲಿಂಗ, ಖಾ ಅನ್ನೋದು ತಿನ್ನು, ರಹ ಅನ್ನೋದೇನು ಅದು ಮುಂದುವರೆದ ವರ್ತಮಾನ ಕಾಲದ ಸಹಾಯಕ ರೂಪ. ಇಲ್ಲಿ ಮಗು ತಿನ್ನುತ್ತಿದ್ದಾನೆ, ಮಗು ಊಟ ಮಾಡುತ್ತಿದೆ ಅಂತ ಅರ್ಥ. ಅದನ್ನೇ ಇನ್ನೊಂದು ತಿನ್ನುತ್ತಿದ್ದಾನೆ, ಏನು ತಿಂತಿದ್ದಾನೆ ಅವನು? ವಹ ರೋಟಿ ಕಾ ರಹ ಹೈ. ವಹ ರೋಟಿ ಕಾ ರಹ ಹೈ. ಇಲ್ಲಿ ನೋಡ್ರಿ, ಪುಲ್ಲಿಂಗ ವಹ ಅಂದ್ರೆ ಇದು ಬಚ್ಚ. ಬಚ್ಚಕ್ಕೆ ಅವನ ಹೆಸರು ಅನ್ಲಾರ್ದ ನಾವು ಇಲ್ಲೇನು ಮಾಡ್ಕೊತೀವಿ, ವಾಹ ಅಂತ ಕರಿತೀವಿ. ಅಂದ್ರೇನು
ನಾಮಪದದ ಬದಲಾಗಿ ಕನ್ನಡದಲ್ಲಿ ಸರ್ವನಾಮ ಹಚ್ತೀನಿ. ಇಲ್ಲಿ ಬಚ್ಚ ಅಂತೇನು ಮಗು ಅಂತ ಅದು ಆ ಮಗು ಅಂತ ಅರ್ಥ. ಇಲ್ಲಿ ವಹ ಅಂದ್ರೇನು ಇದು ಪುಲ್ಲಿಂಗ ಅಂತ ಅರ್ಥ ಆಗುತ್ತಾ, ಇದು ಪುಲ್ಲಿಂಗ. ಹಂಗಾರೆ ನೀವೇನು ಗಮನದಲ್ಲಿಡ್ಬೇಕಂದ್ರೆ ವಾಕ್ಯದಲ್ಲಿ ಪುಲ್ಲಿಂಗ ಬಂದಾಗ ರಹ ಹಚ್ಚಬೇಕು, ಆಮೇಲೆ ಅದರ ಕೊನೆಯ ಎಂಡಲ್ಲಿ ಹೈ ಹಚ್ಚಬೇಕು. ಇದು ಮುಂದುವರೆದ ವರ್ತಮಾನ ಕಾಲ ಮಾಡುವಲ್ಲಿ ಇರ್ತಕ್ಕಂಥ ಒಂದು ನಿಯಮ. ಈ ನೋಡು, ಬಚ್ಚ ಖಾ ರಹ ಹೈ, ಮಗು ತಿನ್ನುತ್ತಿದೆ ಅಂದ್ರೆ ಊಟ ಮಾಡೋದು ಕಂಟಿನ್ಯೂ ಐತಿ, ಆ ಸ್ಟಾಪ್ ಏನು ಮಾಡಿಲ್ಲ ಅವನು. ವಹಾ ರೋಟಿ ಖಾ ರಹ ಹೈ, ಅವನಿಗೇನು ತಿಂತ ಇದ್ದಾನೆ, ರೊಟ್ಟಿ ತಿನ್ನಕತ್ತಾನ. ಅವನು ಮುಗ್ದೈತ ಮುಗ್ದಿಲ್ಲ. ಇದು ಮುಂದುವರೆದ ವರ್ತಮಾನ ಕಾಲ. ಮ್ಯಾಲೆ ಬೇಕಾದ್ರೆ ನೀವು ಅದನ್ನು ನಾವು ಟೆನ್ಸಸ್ ಹೇಳುವ ಬರ್ಕೊಂಡಿರ್ತೀರಿ, ಇಲ್ಲಿ ವರ್ತಮಾನ ಕಾಲ ಅಂತ ಹಾಕೊಂಬಿಡ್ಬೇಕು. ಇದರಲ್ಲಿ ಎರಡನೇ ಭಾಗ ಇದು ಮುಂದುವರೆದ ವರ್ತಮಾನ ಕಾಲ ಅಂದ್ರೆ ನಿಮ್ಗೆ ಗೊತ್ತಾಗ್ಲಿಕ್ಕರು ಕನ್ನಡದಾಗ ಹೇಳಕತ್ತೀನಿ ನಾನು. ಮುಂದುವರೆದ ವರ್ತಮಾನ ಕಾಲ ಒಂದನೇದ್ರಲ್ಲಿ ಇದು ಇಷ್ಟ ಆಯಿತು. ಇನ್ನು ಎರಡನೇದ ಪುಲ್ಲಿಂಗಕ್ಕೆ ನಾವು ಇದರಲ್ಲಿ ಮೇನ್ ಪಾಯಿಂಟ್ಸ್ ಏನು ಗೊತ್ತಿರಬೇಕು, ಪುಲ್ಲಿಂಗ ಇರಬೇಕು, ಇಲ್ಲಿ ಪುಲ್ಲಿಂಗ, ಇಲ್ಲಿ ಏನು ಬರ್ತಾ ರಹ ಬರ್ತಾ, ಕೊನೆಯ ಒಂದು ಎಂಡಿಂಗ್ ಏನು ಬರ್ತಾ ಹೈ ಬರ್ತಾ. ಹೈ ಬಂದು ಕನ್ನಡದ ಫುಲ್ ಸ್ಟಾಪ್. ಇದು ಪುಲ್ಲಿಂಗಕ್ಕೆ ನಾವು ನೆನ್ಪಿಟ್ಕೋಬೇಕು. ಈಗ ನೀವೇನಾದರೂ ಮಾತಾಡಬೇಕಾದ್ರೆ, ಹಿಂದಿ ಮಾತಾಡಬೇಕಾದ್ರೆ ಗಂಡ್ಮಾಗ ಇದ್ನೇ ಅಂದ್ರೆ ನೀನು ಹೇಳಬೇಕಾದ್ರೆ ವಾಕ್ಯವನ್ನು ಹೇಳಬೇಕಾದ್ರೆ ನಿನ್ನ ಫ್ರೆಂಡ್ ಕರೆಯಕ್ಕೆ ಬರ್ತಾನೆ. ಕರೆಯಕ್ಕೆ ಬಂದಾಗ ನೀ ಏನು ಹೇಳ್ತಿರ್ತೀವಿ ಅವಾಗ ನಾನು ಊಟ ಮಾಡಕ್ಕೆ ಹತ್ತೀನಿ ಅಂತ ಕೇಳ್ತೀನಿ. ನಿನ್ನ ಫ್ರೆಂಡ್ ಬಂದು ಅವೋ ಅಂತ ಕರೆದ, ನೀ ಏನು ಅನ್ಬೇಕು ಅವಾಗ ಮೈ ರೋಟಿ ಕಾ ರಹ ಹ್ಞೂ ಅನ್ಬೇಕು, ಅಥವಾ ಮೈ ರೋಟಿ ಕಾ ರಹ ಹೈ ಅನ್ಬೇಕು. ತಿನ್ನುತ್ತೀನಿ ಅಂದಾಗ ಹ್ಞೂ ಬರ್ತಾ. ಇಲ್ಲಿ ರಹ ಹೈ ಅಂದಾಗ ನಾನು ರೊಟ್ಟಿ ತಿನ್ನಕತ್ತೀನಿ, ಇನ್ನೂ ಸ್ವಲ್ಪ ಲೇಟ್ ಆಗುತ್ತಾ ಅಂತ ಹೇಳ್ಬೇಕಾದ್ರೆ, ಮಾತಾಡಬೇಕಾದ್ರೆ ಇಲ್ಲಿ ನೀನು ಪುಲ್ಲಿಂಗ ಇದ್ದಾಗ ರಾ ಹಚ್ಚಬೇಕು, ಕೊನೆಗೆ ಹೈ ಹಚ್ಚಬೇಕು. ಇದೇನಾಯ್ತು, ಈಗ ಇದು ಕಂಪ್ಲೀಟ್ ಮುಗೀತು ನಮ್ಮದು. ಇನ್ನು ನೆಕ್ಸ್ಟ್ ಹೋಗೋಣ, ರಹಿಗೆ ಹೋಗೋಣ. ರಹಿ ಅಂದ್ರೆ ಸ್ತ್ರೀಲಿಂಗ. ಹೆಣ್ಣು ಮಕ್ಕಳು ಬಂದಲ್ಲಿ ನಾವು ರಹಿ ಹಚ್ಚಬೇಕಾಗತ್ತಾ. ಆ ರಹಿಗೆ ನೋಡೋದೀಗ ಈಗ ನಾನೇನು ಮಾಡ್ತೀನಿ ಹಿಂದಿ, ಈಗ ನೋಡು ನೆಕ್ಸ್ಟ್ ಸ್ಟಾಂಜ, ನೆಕ್ಸ್ಟ್ ಎರಡು ಲೈನು स्त्रीलिंग अदाव अवन नोड़ोಣ. आगे दो लाइन के स्त्रीलिंग के बारे में कहाँ क्या आता है देखो जरा. रही, कोयल, कोयल गा रही है. ಇದು ಸ್ತ್ರೀಲಿಂಗ. ಇದು ಸ್ತ್ರೀಲಿಂಗದೊಳಗೈತಿ. ಹಿಂದಿ ಒಳಗೆ ಗಾ ಅಂದ್ರೆ ಹಾಡು, ರಹಿ ಅಂದ್ರೆ ಸ್ತ್ರೀಲಿಂಗಕ್ಕೆ ಬರ್ತಕ್ಕಂಥ ಸಹಾಯಕ ಕ್ರಿಯಾಪದ. ಇಷ್ಟು ತಿಳ್ಕೊಳ್ರಿ, ಯಾಕಂದ್ರೆ ನಿಮ್ಗೆ ಅದು ಮನದಟ್ಟ ಆಗಬೇಕಲ್ಲ, ಅದಕ್ಕೋಸ್ಕರ. ಕೋಯಲ್ ಗಾ ರಹಿ ಹೈ, ಇದನ್ನ ನಾವು ಸ್ತ್ರೀಲಿಂಗದಾಗ ತಗೊಂಡ್ವಿ. ಕೋಗಿಲೆ ಹಾಡುತ್ತಿದೆ, ಅದು ಹಾಡಕತ್ತೈತಿ, ಇನ್ನೂ ಮುಗಿಸಿಲ್ಲ. ಅದು ಹೆಂಗೆ ಹಾಡುತ್ತಪ್ಪ, ವಾಹ ಅಂದ್ರೆ ಇಲ್ಲಿ ಹೆಣ್ಣಿಗೆ ನಾವು ಏನು ಮಾಡ್ರ, ಅಲ್ಲಿ ಹಗಲೆಲ್ಲ ಕೋಯಲ್ ಅಂತ ಹಾಕೋಕ್ಕಾಗಲ್ಲ, ಸರ್ವನಾಮ ಉಪಯೋಗ ಮಾಡ್ತಾರೆ ಅಲ್ಲಿ. ವಾಹ ಮೀಠೆ, ಮೀಠೆ ಗೀತ್ गा रही है, रही है. ನೋಡಿರಿ ಇಲ್ಲೇನು ತಿಳ್ಕೊಡ್ರಿ, ವಹ ಸ್ತ್ರೀಲಿಂಗ, ಇದು ಸ್ತ್ರೀಲಿಂಗ, ಹೌದಾ. ಮೀಠೆ ಅಂದ್ರೆ ಸಿಹಿ, ಗೀತ್ ಅಂದ್ರೆ ಹಾಡು, ಇದು ಹಾಡು ಹಾಡುತ್ತದೆ, ಹಾಡನ್ನು ಹಾಡುತ್ತದೆ, ಇದು ಹಾಡುತ್ತದೆ, ಹಾಡುತ್ತಿದೆ, ಹಾಡಕತ್ತೈತೆ. ಅದು ಇಲ್ಲಿ ಸಹಾಯಕ ಕ್ರಿಯಾಪದ
ರಹಿ ಬರಬೇಕು. ಇಲ್ಲಿ ನೋಡಿ ವಹಾ, ಇಲ್ಲಿ ಕೋಯಲ್ ಗಾ ರಹಿ ಹೈ, ಕೋಗಿಲೆಯು ಹಾಡುತ್ತಿದೆ. ಹೇಗೆ ಹಾಡ್ತಾ ಇದೆ? ವಹಾ ಮೀಠೆ ಗೀತ್ ಗಾ ರಹಿ ಹೈ, ಅದು ಮಧುರವಾಗಿ ಹಾಡನ್ನು ಹಾಡುತ್ತಿದೆ. ಅಂದ್ರೆ ಈಗ ರಹಿ ಹಚ್ಚಿದ್ವಿ, ಏನ ಬಂದರೂ ಸ್ತ್ರೀಲಿಂಗಕ್ಕೆ ನಾವು ರಹಿ ಹಚ್ಚಬೇಕು. ಈಗ ನಾನು ಪಾಠ ಮಾಡುತ್ತಿದ್ದೇನೆ, ಮೈ ಪಾಠ ಪಡ್ ರಹಿ ಹ್ಞೂ ಅಂತ ನಾ ಹೇಳ್ಬೇಕಾಗತ್ತ. ನೀನು ಬರಿತಿದ್ದೀಯಾ, ಸ್ತ್ರೀಲಿಂಗ ಹುಡುಗಿ ಇತ್ತಂದ್ರೆ ಅದು ಏನು ಹೇಳ್ತೈತಿ? ಮೈಲಿಕ್ ರಹಿ ಹ್ಞೂ ಅಂತಂದು ಹೇಳ್ಬೇಕಾಗತ್ತ, ಅಥವಾ ಮೈಲಿಕ್ ರಹಿ ಹೈ ಅಂತನೂ ಹೇಳ್ಬೇಕಾಗತ್ತ. ಅಂದ್ರೇನು, ನಾವು ಭಾಷೆಯನ್ನು ಮಾತನಾಡುವಾಗ ಇವೆಲ್ಲ ಗೊತ್ತಿದ್ವು ಅಂದ್ರೆ ಅಲ್ಲಿ ಕೇಳುವವರಿಗೆ, ಬೇರೆದವ್ರಿಗೆ ನಮಗೇನಾಗುತ್ತೆ ಅರ್ಥ ಮಾಡ್ಕೊತಾರೆ. ಇಲ್ಲಿ ನಾವು ಮುಂದುವರೆದ ವರ್ತಮಾನ ಕಾಲದಲ್ಲಿ ಏನು ಹಚ್ಚಬೇಕು, ಸಾದಾ ವರ್ತಮಾನ ಕಾಲದಲ್ಲಿ ಏನು ಹಚ್ಚಬೇಕು, ಭೂತಕಾಲದಲ್ಲಿ ಏನು ಹಚ್ಚಬೇಕು ಅನ್ನೋದು ಗೊತ್ತಾಗಲಿಲ್ಲ ಅಂದ್ರೆ ಲ್ಯಾಂಗ್ವೇಜು ಅರ್ಥ ಆಗೋದಿಲ್ಲ. ಅದಕ್ಕೆ ನಿಮ್ಗೆ ಮೊದಲು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಬಿಟ್ರೆ ಹೈಯರ್ ಕ್ಲಾಸಿಗೆ ಹೋದಾಗೆಲ್ಲ ನಿಮ್ಗೇನಾಗುತ್ತೆ, ಈಸಿಯಾಗಿ ನೀವು ಪಿಕಪ್ ಮಾಡ್ತಾ ಇದ್ದೀರಿ. ಹಂಗಾರೆ ಪುಲ್ಲಿಂಗಕ್ಕೆ ರಹ ಬಂತು, ಸ್ತ್ರೀಲಿಂಗಕ್ಕೆ ರಹಿ ಬಂತು, ಇನ್ನೇನು ಉಳಿತು? ರಹೆ ಉಳಿತು. ಇದನ್ನು ನಾವು ನೋಡೋಣ ಈಗ. नानाजी, नानाजी आ रहे हैं, वे हसन से रहे हैं. ಇಲ್ಲಿ ಸ್ವಲ್ಪ ತಿಳ್ಕೊಳ್ಳೋದು ಭಾಳ ಇದೆ. ಇಲ್ಲಿ ನೋಡ್ರಿ, ನಾನಾಜಿ ಆ ರಹೆ ಹೈ ಅಂದ್ರೆ ಈ ವಾಕ್ಯದಲ್ಲಿ ರಹೆ ಏನು ರಹೆ ನಾವು ಬಹುವಚನಕ್ಕೆ ಹಚ್ಚಬೇಕು. ಇನ್ನೊಂದು ಅದರ ಜೊತೆಗೆ ಗೌರವ ಸೂಚಕವಾಗಿ ಗುರುಗಳಿಗೆ ಮತ್ತು ಹಿರಿಯರಿಗೆ ನಾವು ಮಾತನಾಡುವಾಗ ರಹೆ ಹಚ್ಚಬೇಕಾಗುತ್ತಾ. ಇಲ್ಲಿ ನೋಡು, ನಾನಾಜಿ ಆ ರಹೆ ಹೈ, ಆಮೇಲೆ ಹೈಗೆ ನಾವು ಬಿಂದಿಯ ಇಡಬೇಕು. ಹೈಗೆ ಒಂದು ಟಿಕ್ಕಿ ಇಟ್ರೆ ಅಂದ್ರೆ ವಾಕ್ಯ ಕಂಪ್ಲೀಟ್ ಅಂತ ಅರ್ಥ. ಅಲ್ಲಿ ಏನು ಮಾಡ್ತಿದ್ವಿ, ಏಕವಚನದಾಗ ನಾವು ಇಲ್ಲಿ ಹೈ ಅಂತ ಅಷ್ಟೇ ಬರಿತಿದ್ವಿ, ಇಲ್ಲಿ ಟಿಕ್ಕಿ ಇಡಕ್ಕೆ ಬರೋದಿಲ್ಲ. ಆದ್ರೆ ಬಹುವಚನಕ್ಕೆ ಮಾತ್ರ ಹೈ ಅಂತ ಹಚ್ಚಿದಾಗ ಮಾತ್ರ ಅದು ವಾಕ್ಯ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನೋಡು, ನಾನಾಜಿ ಆ ರಹೆ ಹೈ, ಆ ಅಂದ್ರೆ ಬರ್ತಾರೆ ನಾನಾಜಿ ಅಜ್ಜ, ಆ ಅಂದ್ರೆ ಬಾ ಬರು ಅಂದ್ರೆ ಬರುತ್ತಿದ್ದಾರೆ, ಸಹಾಯಕ ಕ್ರಿಯಾಪದ. ರಹೆ ಹೈ, ನಾನಾಜಿ ಆ ರಹೆ ಹೈ, ನಾನಾಜಿಯವರು ಅಂದ್ರೆ ಅಜ್ಜನವರು ಬರುತ್ತಿದ್ದಾರೆ. ರೆಸ್ಪೆಕ್ಟ್ ವರ್ಡ್ಸ್, ಗುರುಗಳು ಬರುತ್ತಿದ್ದಾರೆ, ಚಿಕ್ಕಪ್ಪನವರು ಬರುತ್ತಿದ್ದಾರೆ, ದೊಡ್ಡಮ್ಮನವರು ಬರುತ್ತಿದ್ದಾರೆ ಅಂತ ಹೇಳ್ಬೇಕಾದ್ರೆ ನಾವು ಅಲ್ಲಿ ಮಸ್ಟ್ ಆ್ಯಂಡ್ ಶುಡ್ ರಹೆ ಹಚ್ಚಬೇಕಾಗುತ್ತಾ. ಅಷ್ಟೇ ಅಲ್ಲ, ಬಹುವಚನ ಈಗ ಬಚ್ಚೆ, ಬಚ್ಚ ಮಗು, ಬಚ್ಚೆ ಮಕ್ಕಳು, ಅಲ್ಲಿದ ಬಚ್ಚ ಅಂಗನ್ ಮೇ ಖೇಲ್ ರಹೆ ಹೈ ಅಂತಂದು ಹೇಳ್ತೀವಿ. ಯಾಕಂದ್ರೆ ಗೊತ್ತಿರಬೇಕು. ಬರೀ ಬಹುವಚನಕ್ಕೆ ಹಚ್ಚಿದ್ರೆ ಗೌರವ ಸೂಚಕವಾಗಿ ವ್ಯಕ್ತಿಗಳನ್ನು ನಾವು ಸಂಬೋಧನೆ ಮಾಡುವಾಗ ರಹೆ ಹಚ್ಚಬೇಕು, ಅದೊಂದು ನಮ್ಮ ತಲೆಯಲ್ಲಿರಬೇಕು. ಜೊತೆಗೆ ಬಹುವಚನ ಬಂದಲ್ಲೇ ನಾವೇನು ಮಾಡಬೇಕು, ರಹೆ ಹಚ್ಚಬೇಕು. ಆಮೇಲೆ ಇಲ್ಲಿ ಹೈ ಹಚ್ಚಬೇಕು. ಈ ಟಿಕ್ಕಿ ಬಿಂದಿಯ ನೀಡೋದು ಮರಿಬಾರ್ದು. ಬಹುವಚನ ಸ್ತ್ರೀಲಿಂಗ ಬಂದಾಗ ರಹಿ ಮಾಡ್ಕೋಬೇಕು, ಪುಲ್ಲಿಂಗ ಬಂದಾಗ ರಹೆ ಮಾಡ್ಕೋಬೇಕು. ಇಲ್ಲಿನ ಸ್ತ್ರೀಲಿಂಗ ಬಂದಲ್ಲಿ ರಹಿ ಮಾಡ್ಕೊಂಬಿಡ್ಬೇಕಲ್ಲಿ. ಹಿಂಗೆ ಬಂದ್ಬಿಟ್ಟು ಇಲ್ಲಿ ಒಂದು ಟಿಕ್ಕಿ ಬರುತ್ತೆ. ಕ್ಲಿಯರ್ ಬರಿತೀನಿ ಒಂದ್ಸರಿ. ಹಿಂಗೂ ಬರೆಯೋದು ರಹೀಂ ಹೈ. ವಿದ್ಯಾರ್ಥಿನಿಯರು ಅಭ್ಯಸಿಸ್ತಿದ್ದಾರೆ. ವಿದ್ಯಾರ್ಥಿನಿಯರು ನೋಡ್ರಿ, ಇಲ್ಲಿ ವೇ ಏನೈತಿ, ಈ ನಾನಾಜಿ ಆ ರಹೆ ಹೈ ಐತಲ್ಲ, ಅದಕ್ಕೆ ಇದು ಗೌರವ ಸೂಚಕ. ನಾವು ದೊಡ್ಡವ್ರಿಗೆ ಏನು ಮಾಡಬೇಕು, ರೆಸ್ಪೆಕ್ಟ್ ವರ್ಡ್ಸ್ ಮಾತಾಡಬೇಕು. ತಂದೆ ತಾಯಿಗಳಿಗೆ, ಅಣ್ಣಂದಿರಿಗೆ, ನಿಮಗಿಂತ ಹಿರಿಯರಿಗೆ ನಾವು ಅಲ್ಲಿ ಸಂಬೋಧನೆ ಮಾಡಬೇಕಾದ್ರೆ ಅಲ್ಲಿ ರಹೆ ಅಂತ ಹಚ್ಚಬೇಕಾಗುತ್ತಾ. ಗೊತ್ತಾಯ್ತಾ? ವೇ ಆಸನ್ ಸೆ ಆ ರಹೆ ಹೈ. ಅವ್ರು ಎಲ್ಲಿಂದ ಬರ್ತಾರ? ಸೆ ಅಂದ್ರೆ ಇಂದ.
ಎಲ್ಲಿಂದ ಬರ್ತಾರೆ ಅವರು? ವೇ ಹಾಸನ್ ಸೆ ಆ ರಹೆ ಹೈ, ಅವರ ಹಾಸನದಿಂದ ಬರ್ತಾ ಇದ್ದಾರೆ. ನೋಡಿ ಎಷ್ಟು ಈಸಿ ಐತಿ. ಇವು 3 ಸಹಾಯಕ ಕ್ರಿಯಾಪದಗಳ ಮುಂದೆ ಇವನ್ನ ಹಚ್ಬೇಕು ನಾವು. ಯಾವುದೇ ಕ್ರಿಯಾಪದ ಈಗ ನೋಡು ಅಂತ ತೊಗೊಂಡಿವಿ ಅಂತ ತಿಳ್ಕೊಳ್ರಿ. ದೇಕ್, ದೇಕ್ ಅಂತ ತೊಗೊಂಡ್ವಿ, ನೋಡು. ನಾನು ನೋಡುತ್ತಿದ್ದೇನೆ, ಮೈ ದೇಕ್ ರಹಾ ಹೈ. ಗಂಡು ಹುಡುಗಿ ಇತ್ತಂದ್ರೆ ಮೈ ದೇಕ್ ರಹಾ ಹೈ ಅನ್ಬೇಕು. ಅದೇ ಹುಡುಗಿ ಇತ್ತಂದ್ರೆ ಮೈ ದೇಕ್ ರಹಿ ಹೈ ಅಂತ ಹೇಳ್ಬೇಕು. ಅಲ್ಲಿ ಗುರುಗಳು ನೋಡುತ್ತಿದ್ದಾರೆ ಅಂತ ಇದ್ರೆ ಅವ್ರೇನು ಮಾಡಬೇಕು? ವೇ ದೇಕ್ ರಹೆ ಹೈ ಅಂತ ಹೇಳ್ಬೇಕು. ಒಂದು ಗೊತ್ತಾತಂದ್ರೆ ನಾವು ಸಾಕಷ್ಟು ವಾಕ್ಯಗಳನ್ನು ಮಾಡ್ಬೋದು. ಇದರಿಂದ ನಮ್ಮ ಭಾಷಾಭಿವೃದ್ಧಿಯನ್ನು ಮಾಡ್ಕೊಳ್ಳೋಕ್ಕೆ ಸಹಾಯ ಆಗುತ್ತಾ. ಈ ನೋಡ ಮಕ್ಕಳು, ಈ 3 ವಾಕ್ಯದ ಮೇಲೆ ಈ ಒಂದು 16ನೇ ಪಾಠವನ್ನು ಈಸಿಯಾಗಿ ಕಲ್ತ್ಬಿಟ್ರೆ ಅವ್ರೇನು ಮಾಡ್ತಾರೆ? ಮುಂದೆ ಹೋಗ್ಬೋದು. ನಿಮಗೆ ತೋರಿಸ್ತಾ ಇದ್ದೆ ನೋಡು ಮಕ್ಕಳೇ, ಈ ಪಾಠದಲ್ಲಿ ಬರ್ತಕ್ಕಂಥ ಎಲ್ಲವನ್ನು ನೀವು ಕರೆಕ್ಟಾಗಿ 3 ಮುಂದುವರೆದ ವರ್ತಮಾನ ಕಾಲದಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಇವು 3 ಹಚ್ಚಬೇಕು. ಎಲ್ಲಿ ಹಚ್ಚಬೇಕು? ರಹ ಎಲ್ಲಿ ಹಚ್ಚಬೇಕು, ರೇಹೆ ಎಲ್ಲಿ ಹಚ್ಚಬೇಕು, ರೈಹಿ ಎಲ್ಲಿ ಹಚ್ಚಬೇಕು. ಇವು 3ಅನ್ನು ನೀವು ಕಾನ್ಸಂಟ್ರೇಷನ್ ಆಗಿ ತಿಳ್ಕೊಂಡು ಆ ವಾಕ್ಯ ರಚನೆ ಮಾಡುವಲ್ಲಿ ಕರೆಕ್ಟಾಗಿ ಅದನ್ನ ಯೂಸ್ ಮಾಡಿದ್ರಿ ಅಂದ್ರೆ ನೀವು ಭಾಷೆಯನ್ನು ಮಾತಾಡಲಿಕ್ಕೆ ಅತ್ಯಂತ ಸರಳವಾಗಿ ಬರುತ್ತೆ. ಹಾಗಾದರೆ ಇಲ್ಲಿ ಭಾಷಾಭ್ಯಾಸದಲ್ಲಿ ಅಭ್ಯಾಸ ಚಟುವಟಿಕೆಯಲ್ಲಿ ನಿಮ್ಗೆ ಕೊಟ್ಟಾರ, ತೋರಿಸ್ತೀನಿ ನಾನು. ಸಹಿ ಶಬ್ದ ಚುನ್ಕರ್ ವಾಕ್ಯ ಪೂರಾ ಕರೋ. ಸರಳ ಅಂದರೆ ಸರಿಯಾದ ಶಬ್ದವನ್ನು ಹುಡುಕಿಕೊಂಡು ನೀವೇನು ಮಾಡಬೇಕು? ಈ ಬಿಟ್ಟ ಸ್ಥಳವನ್ನು ತುಂಬ್ರಿ ಅಂತ ಹೇಳ್ಯಾರ. ಈಗ ಒಂದೆರಡು, ಅನೂಪ್ ಕಪಡೆ ಬೇಚ್ ಡ್ಯಾಶ್ ಆಯ್. ಅನೂಪ್ ಅನ್ನೋದೇನು? ಪುಲ್ಲಿಂಗ. ಹಂಗಾರೆ ಪುಲ್ಲಿಂಗ ಅನೂಪ್ ಕಪಡೆ ಬೇಚ್ ಡ್ಯಾಶ್ ಆಯ್ ಅಂದ್ರೆ ಪುಲ್ಲಿಂಗ ಇದ್ದಲ್ಲೇ ಏನು ಬರ್ಬೇಕಂತ ಹೇಳಿ ನಾ ಆಗಲೇ ಏನು ಬರುತ್ತಾ ಅಂತ ಹೇಳಿನಿ? ರಹ ಬರ್ತಾ. ಹಾಗಾದ್ರೆ ನಾವು ವಾಕ್ಯ ಪೂರ್ತಿ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಅನೂಪ್ ಕಪಡೆ ಬೇಚ್ ರಹ ಹೈ, ಮತ್ತು ಹೈ ಹಚ್ಚಬಾರ್ದು, ರಹ ಹೈ. ಇಂಥವು 10 ಹಲವಾರು ವಾಕ್ಯಗಳನ್ನು ಮಾಡಬೇಕಾಗತ್ತೆ. ಇನ್ನು ಎರಡನೇದು ನೋಡೋಣ. ನೀತಾ ಗಾಡಿ ಛಲಾ ಡ್ಯಾಶ್ ಹೈ. ನೀತಾ ಅನ್ನೋದು ಸ್ತ್ರೀಲಿಂಗ. ನೀತಾ ಗಾಡಿ ಛಲಾ ರಹಿ ಹೈ, ಅಲ್ಲಿ ನಾವು ರಹಿನ ಹಚ್ಚಬೇಕು. ನೆಕ್ಸ್ಟ್, ಬಚ್ಚೆ ಅಂಗನ್ ಮೇ ಖೇಲ್ ಡ್ಯಾಶ್ ಹೈ. ಮಕ್ಕಳು ಅಂಗಳದಲ್ಲಿ ಡ್ಯಾಶ್ ಅಂತ ಕೇಳ್ಯಾರ. ಇಲ್ಲಿ ಬಚ್ಚ ಬಚ್ಚೆ ಲಿಂಗ ಏಕವಚನ ಬಹುವಚನ ಮಾಡಿದಾಗ ಏಕವಚನ ಬಹುವಚನದಲ್ಲಿ ನಾವೇನು ಮಾಡಬೇಕು? ಅದನ್ನು ತಿಳ್ಕೊಬೇಕು. ಈ ವಾಕ್ಯದಲ್ಲಿ ಬಂದದ್ದು ಏಕವಚನ ಬಹುವಚನ ಯಾವನ್ನ ತಿಳ್ಕೊಬೇಕು. ಇಲ್ಲಿ ನೀವು ಏಕವಚನ और बहुवचन. ಈಗ ಬಚ್ಚ ಅಂದ್ರೆ ಮಗು. ಇಲ್ಲಿ ಬಚ್ಚೆ ಮಕ್ಕಳು. ಮಗು ಇಲ್ಲಿ ಸಿಂಗಲ್ ಇರ್ತೈತಿ. ಇಲ್ಲಿ ಗಂಡು ಇಲ್ಲ, ಹೆಣ್ಣು ಇಲ್ಲಿ ಹೆಣ್ಣಿಲ್ಲ, ಒಟ್ಟಾರೆ ಬಹುವಚನದಲ್ಲೈತಿ. ಅಂದ್ರೆ ಬಚ್ಚ ಇಲ್ಲಿ ಬಚ್ಚೆ ಅಂತ ಕೊಟ್ರ. ಬಚ್ಚೆ ಅಂಗನ್ ಮೇ ಖೇಲ್ ಡ್ಯಾಶ್ ಹೈ ಅನ್ನ ಇಲ್ಲಿ ರಹೆ ಅಂತ ಬರ್ತೈತಿ ಈ ವಾಕ್ಯದಲ್ಲಿ. ನಾನಾಜಿ ಅದು ಲಿಂಗ ಬದಲಾಯಿಸಿ ಅಂತ ಕೇಳ್ತಾರೆ. ನಾನಾಜಿ ಬಂದಲ್ಲೇ ಅಲ್ಲಿ ಏಕವಚನ ಬಹುವಚನ ಬರಲ್ಲ. ನಾನಾಜಿ ಬಂದಲ್ಲೇ ನಾನಿ ಅಂತ, ನಾನಿ. ಹಿಂಗಿದ್ದಾಗ ವಾಕ್ಯದಲ್ಲಿ ನಾವೇನು ಮಾಡ್ಕೊ? ನಾನಾಜಿ ಆ ರಹೆ ಹೈ, ನಾನಿ ಆ ರಹೀಂ ಹೈ ಅಂತಂದು ಹೇಳ್ಬೇಕಾಗತ್ತ. ಆಯ್ತಾ? ಇಲ್ಲಿ ಕೋಯಲ್ ಸ್ತ್ರೀಲಿಂಗ ಬಂತು, ಬಚ್ಚ ಏಕವಚನದಲ್ಲಿ ಬಂತು, ಇದು ಪುಲ್ಲಿಂಗ ಬಂತು, ಇದು ಸ್ತ್ರೀಲಿಂಗ ಬಂತು, ಇಲ್ಲಿ ಬಹುವಚನ ಬಂತು. ಈ ಪಾಠದಲ್ಲಿ 3 ಕಾನ್ಸೆಪ್ಟ್ ಇಟ್ಕೊಂಡು ಇದು ಮುಂದುವರೆದ ವರ್ತಮಾನ ಕಾಲಕ್ಕೆ ಸಹಾಯಕವಾಗ್ತಕ್ಕಂಥ ಇವೇನು ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ. ಇವನ್ನ ಯೂಸ್ ಮಾಡಿಕೊಂಡು ನಾವು ವಾಕ್ಯ ರಚನೆ ಮಾಡಿದಾಗ ನಿಮ್ಮ ಹಿಂದಿ ಲ್ಯಾಂಗ್ವೇಜ್ ನಿಮ್ಗೆ ಅತ್ಯಂತ ಸರಳವಾಗುತ್ತೆ ಅಂತ ಹೇಳ್ತೀನಿ. ಇದನ್ನು ಮಕ್ಕಳು ನೀವೇನು ಮಾಡಬೇಕು? ಚೆನ್ನಾಗಿ ಮೊದಲ ಈ ಪಾಠದಲ್ಲಿ ಇರ್ತಕ್ಕಂಥ ವಾಕ್ಯಗಳನ್ನು ಸ್ಪಷ್ಟವಾಗಿ ಓದಬೇಕು. ನಂತರ ಕನ್ನಡದಲ್ಲಿ ಅರ್ಥ ಮಾಡ್ಕೋಬೇಕು, ಪದಗಳ ಅರ್ಥ ತಿಳ್ಕೊಬೇಕು. ಆಮೇಲೆ ವಾಕ್ಯ ರಚನೆ ಹೆಂಗೆ ಮಾಡ್ಬೇಕು ಅನ್ನೋದು ನೀವು ಕಲ್ಕೋಬೇಕು. ಇದನ್ನು ನೋಡಿ ಆನ್ ಮಾಡ್ಕೊಂಡು ತಿಳ್ಕೊಬೇಕು. ಆಮೇಲೆ ಗೊತ್ತಾಗಲಿಲ್ಲ ಅಂದ್ರೆ ನೀವೇನು ಮಾಡಬೇಕು? ಪುನಃ ನಮ್ಮನ್ನ ಭೇಟಿಯಾಗಿ ನಿಮಗೆ ಎಲ್ಲಿ ಟಫ್ ಐತೆ ಅಲ್ಲಿ ಕೇಳಿಕೊಂಡು
ಇದನ್ನು ಈ ಕಂಪ್ಲೀಟ್ ಈ ಪಾಠದ ಅರ್ಥವನ್ನು ಎಲ್ಲವನ್ನು ಕಲ್ಕೊಂಡ್ಮೇಲೆ ಮುಂದಿನ ಪಾಠಕ್ಕೆ ಹೋಗ್ಬೇಕು. ಯಾಕಂದ್ರೆ ಒಂದರಿಂದ ಒಂದು ಲಿಂಕ್ ಇರುತ್ತೆ. ಇಲ್ಲಿ ತೇತಿ ಕಲ್ತ ಮೇಲೆ ಇದು ಮುಂದೆ ಬರ್ತಾ, ಇದು ವರ್ತಮಾನ ಕಾಲಕ್ಕೆ ಬಂದು, ಇವು ಮುಂದುವರೆದ ವರ್ತಮಾನ ಕಾಲಕ್ಕೆ ಬಂದು. ನೀವು ವರ್ತಮಾನ ಕಾಲದಲ್ಲಿ ನಾನು ಮಾಡುತ್ತೇನೆ, ನಾನು ತಿನ್ನುತ್ತೇನೆ, ನಾನು ಕುಡಿಯುತ್ತೇನೆ ಅಂತ ಹೇಳ್ಬೇಕಾರೆ ಮೈ ಖಾತಾ ಹೂँ, ಹಮ್ ಖಾತೆ ಹೈ, ತೂ ಖಾತಾ ಹೈ, तुम खाते हो, आप खाते हैं, वहाँ खाता है, वे खाते हैं, यहाँ खाता है, ये खाते हैं. ಯಾಕೆ ಹೇಳು? ತಾತೇತಿ ಬರ್ತಕ್ಕಂಥ ಕ್ರಿಯಾಪದದ ಮುಂದೆ ಈ ಸಹಾಯಕ ಈ ಅಕ್ಷರಗಳನ್ನು ಹಚ್ಚಿದ್ರೆ ವರ್ತಮಾನ ಕಾಲ ಆಗುತ್ತೆ. ನಾವು ಕೊಡ್ತಕ್ಕಂಥ ಕ್ರಿಯಾಪದಗಳ ಮುಂದೆ ಇವನ್ ರಹ ರಹೆ ಹಚ್ಚಿದ್ರೆ ಮುಂದುವರೆದ ವರ್ತಮಾನ ಕಾಲ ಆಗುತ್ತೆ. ಹಾಗಾಗಿ ನೀವೆಲ್ಲರೂ ಚೆನ್ನಾಗಿ ಓದ್ಕೊಂಡು ಸರಿಯಾಗಿ ಅರ್ಥೈಸ್ಕೊಂಡು ಈ ಪಾಠ ತಿಳ್ಕೊಂಡು ಇನ್ನು ಮುಂದಿನ ಪಾಠಕ್ಕೆ ರೆಡಿ ಆಗಿರಿ ಅಂತ ಹೇಳ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.